ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೇರಗೊಪ್ಪ. ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ನಗರದಲ್ಲಿ ಇಂದು ಬೆಚ್ಚಿ ಬೀಳುವಂಥ ಸಂಗತಿಯನ್ನು ನೀವೆಲ್ಲ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿವಾಹಿನಿಯಲ್ಲಿ ಇವತ್ತಿನ ದಿವಸ ಹೆಸರು ಮಾಡತಕ್ಕಂಥ ಹೆಸರು ವಂಚನೆಯ ಪ್ರಕರಣದಲ್ಲಿ ಶಿವಾನಂದ ನೀಲಣ್ಣವರನ್ನು ಇವತ್ತಿನ ದಿವಸ ಪೊಲೀಸರು ತನಿಖೆಯಲ್ಲಿ ಒಳಪಡಿಸಿಕೊಂಡು ಬಂಧನದಲ್ಲಿ ತನಿಖೆ ನಡೀತಾ ಇದ್ದೀವಿ. ಯಾಕೆ ಈ ವ್ಯಕ್ತಿನ ಪೊಲೀಸರು ಇವತ್ತಿನ ದಿವಸ ಇವನನ್ನು ಬಂಧನಕ್ಕೆ ಒಳಪಡಿಸಿಕೊಂಡು ಯಾಕೆ ತನಿಖೆ ಮಾಡ್ತಾರೆ ಅನ್ನೋದು ವೀಕ್ಷಕರದು ಒಂದು ಯಕ್ಷ ಪ್ರಶ್ನೆ ನಿಮ್ಮನ್ನೆಲ್ಲ ಕಾಡ್ತಿರಬಹುದು. ಶಿವಾನಂದ ನೀಲಣ್ಣವರನ್ನಂಥ ವ್ಯಕ್ತಿ ಹಣ ಹೂಡಿಕೆ ಮಾಡುವಂಥ ನೂರಾರು ಜನ ಅಲ್ಲ, ಸುಮಾರು 45,000 ಜನಕ್ಕೆ ಇವತ್ತಿನ ದಿವಸ ನೀವು ನನ್ನ ಏನು ಶಿವ ಟ್ರಸ್ಟ್ ಅಂತ ಏನಿದೆಯಲ್ಲ, ಆ ಶಿವನ ಹೆಸರಿನ ಮೇಲೆ ಏನು ಟ್ರಸ್ಟ್ ಮಾಡಿಕೊಂಡಿದ್ದಾನೆ, ಆ ಒಂದು ಟ್ರಸ್ಟು ಅಥವಾ ಒಂದು ಹೆಸರು ಇದು ಯಾವುದೇ ರೀತಿಯಿಂದ ಕಾನೂನಿನ ಪ್ರಕಾರವಾಗಿ ಕಾನೂನುಬದ್ಧವಾಗಿ ಇರದೇ ಇರುವಂಥ ವ್ಯವಹಾರದ ಫೈನಾನ್ಸ್ ವ್ಯವಸ್ಥೆ. ಇದರಲ್ಲಿ 45,000ಕ್ಕಿಂತ ಹೆಚ್ಚು ಜನಗಳು ಇವನ ಮಾತಿಗೆ ಮರಳಾಗಿ, ನಾನೇ ದೇವರು, ನನ್ನ ನಂಬಿದ್ರೆ ನೀವು ಉದ್ಧಾರ ಆಗ್ತೀರಿ, ನನ್ನನ್ನು ಏನಾದರೂ ಎದುರು ಹಾಕ್ಕೊಂಡ್ರೆ ನೀವು ಸುಟ್ಟೋಗ್ತೀರಾ ಅನ್ನೋಂಥ ಭಾಷಣ ಮಾಡಿ ಇವತ್ತು ದಿವಸ ಸಾವಿರಾರು ಜನಗಳ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಇವನು ನೀವು ಯಾರು ನನ್ನ ಹತ್ರ ಹೂಡಿಕೆ ಮಾಡ್ತೀರಿ ಅವರಿಗೆ ನಾವು 36% 36% 100ಕ್ಕೆ 36% ನಿಮಗೆ ಲಾಭವನ್ನು ಮಾಡಿಕೊಡ್ತೀನಿ ಅನ್ನುವಂಥ ದೂರದೃಷ್ಟಿಯೊಳಗೆ ಜನ ಇವತ್ತಿನ ದಿವಸ ಏನೋ ತಮ್ಮ ಕಡೆಯಲ್ಲಿರ್ತಕ್ಕಂಥ ಆಸೆಗೆ ತಾವೇನೋ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು, ಅತಿ ಕಡಿಮೆ ಓದೊಳಗೆ ನಾವು ಆರ್ಥಿಕವಾಗಿ ಶ್ರೀಮಂತರಾಗಬೇಕು ಅನ್ನೋದು ದುರುದ್ದೇಶ ಅಥವಾ ಉದ್ದೇಶದಿಂದನೋ ಗೊತ್ತಿಲ್ಲ, ಈ ಪುಣ್ಯಾತ್ಮನನ್ನು ನಂಬಿ ಎಲ್ಲರ ಹಣವನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಇದು ಕಾನೂನಾತ್ಮಕ ಅಥವಾ ಯಾವುದೇ ರೀತಿಯಿಂದ ಲೈಸೆನ್ಸ್ ಆಗಲಿ, ಸರ್ಕಾರದ ಪರವಾನಗಿ ಆಗಲಿ, ರಿಜಿಸ್ಟರ್ ಡಿಪಾರ್ಟ್ಮೆಂಟಿಂದ ನಿಬಂಧಕರಿಂದ ಯಾವುದೇ ರೀತಿಯಿಂದ ಪರವಾನಗಿ ಆಗಲಿ, ರಿಸರ್ವ್ ಬ್ಯಾಂಕ್ ಅಂಡರ್ನಲ್ಲಿ ಯಾವುದೇ ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಇಲ್ಲದೇ ಶಿವಾನಂದ ನೀಲಣ್ಣವರು ಮಾಡ್ತಕ್ಕಂಥ ಫೈನಾನ್ಸ್ ವ್ಯವಹಾರ ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಅವರನ್ನು ಬಂಧನ ಒಳಪಡಿಸಿದ್ದಾರೆ. ಕಾದು ನೋಡಬೇಕು ಏನಾಗುತ್ತಂತೆ. ಇಲ್ಲಿ ಏನಾಗುತ್ತಂದರೆ ವಿಶೇಷವಾಗಿ ಅವನು ಜನಗಳನ್ನು ಮೋಟಿವೇಶನ್ ಮಾಡೋದಕ್ಕಾಗಿ ಸಾಕಷ್ಟು ಜನಗಳಿಗೆ ಸಹಾಯ ಮಾಡುವಂಥದ್ದು, ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಕೊಡೋದಾಗಲಿ ಅಥವಾ ರೈತರ ಪರ ಹೋರಾಟದಲ್ಲಾಗಲಿ ಯಾರಿಗೆ ಸಹಾಯ ಅಂತ ಬಂದಾಗ ಅವನು ಮಾಡುವಾಗ ಎಲ್ರಿಗೂ ಇವನು ಒನ್ ಆಫ್ ದಿ ಹೀರೋ ಅನಿಸ್ಬಿಟ್ಟ. ಹೇಳ್ತಿದ್ದ ವೇದಿಕೆ ಭಾಷಣದಲ್ಲಿ, ನಾನು ಜಗತ್ತಿನ ಶ್ರೇಷ್ಠ ವ್ಯಕ್ತಿ, ವರ್ಲ್ಡ್ ಬೆಸ್ಟ್ ಮನುಷ್ಯ, ನಾನು ಬೆಸ್ಟ್ ಮನುಷ್ಯ, ನನ್ನ ಹತ್ರ 1,500 ಗಣ್ಣುಗಳದಾವ, ನಿಮಗೆಲ್ಲ ಗೊತ್ತಾ, ನಾನು ಯಾರು ಏನೂ ಮಾಡೋಕ್ಕಾಗಲ್ಲ, ನನ್ನ ಅಹಂಕಾರದ ಪರಮಾವಧಿಯಲ್ಲಿ ಇವತ್ತಿನ ದಿವಸ ಈ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಮರೆತು ಬಿಟ್ಟನೇನೋ ಅನ್ನುವಂಥದ್ದು. ಪಾಪ ನಮ್ಗೆ ಗೊತ್ತಿಲ್ಲ, ಇದು ಭಾರತ ದೇಶ, ಇಲ್ಲಿ ಯಾವುದೇ ರೀತಿಯಿಂದ ಭಾಳ ದಿನ ಉಳಿಯಂಗಿಲ್ಲ. ಜನಗಳನ್ನು ಎಲ್ಲಿವರೆಗೆ ನಮಗೆ ನಂಬುವವರು ಇರ್ತಾರೋ ಅಲ್ಲಿ ಮಟ್ಟ ನಮ್ಗೆ ಮೋಸ ಮಾಡೋರು ಇರ್ತಾರೆ. ನೀವು ಜಾಗೃತ ಆಗಬೇಕು. ಜನ ಯಾವುದೇ ರೀತಿಯಿಂದ ಸರ್ಕಾರದ ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಇರ್ತಕ್ಕಂಥ ಫೈನಾನ್ಸ್ನಲ್ಲಿರ್ತಂಥ ನಿಮ್ಮ ಹಣಗಳನ್ನು, ಠೇವಣಿಗಳನ್ನು ಸೆಕ್ಯೂರ್ ಮಾಡ್ಕೊಂಡೆ ನಿಮ್ಮ ಲೈಫನ್ನು ಸೇವ್ ಮಾಡಿ. ಏನೋ ರಾತ್ರಿ ಯಾವುದೂ ಶ್ರೀಮಂತಿಕೆ ಆಗೋದಿಲ್ಲ. ನೀವು ನಂಬಿ ಇವತ್ತಿನ ದಿವಸ ಶಿವಾನಂದ ನೀಲಣ್ಣವರ ನಂಬಿ ಇವತ್ತಿನ ದಿವಸ ನಿಮ್ಮೆಲ್ಲ ಹಣಕ್ಕೆ 3 ಪಂಗನಾಮ ಹಾಕುವಂಥ ಸನ್ನಿವೇಶನ ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಜನ ಸುಮಾರು 4,500 ಕೋಟಿ ರೂಪಾಯಿ ಹಗರಣ ಅನ್ನುವಂಥದ್ದನ್ನು ನಾವೆಲ್ಲ ಕೇಳ್ತಾ ಇದ್ದೀವಿ. ಹೀಗಾಗಿ ಸಾರ್ವಜನಿಕರಲ್ಲಿ ವಿನಂತಿ, ಅನಾವಶ್ಯಕವಾಗಿ ನೀವು ಅಲ್ಪಾವಧಿಯಲ್ಲಿ ನಾವು ಆರ್ಥಿಕವಾಗಿ ಸದೃಢ ಆಗಬೇಕು ಅನ್ನೋಂಥ ದೂರದೃಷ್ಟಿಯಿಂದ ನಿಮ್ಮ ಯಾವುದೇ ರೀತಿಯಿಂದ ಹಣವನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ನಿಮ್ಮ ತೋಳಬಲದ ಮೇಲೆ ನಂಬಿಕೆ ಇರಲಿ, ನಿಮ್ಮ ಮಸ್ತಕದ ಮೇಲೆ ನಂಬಿಕೆ ಇರಲಿ. ಒಂದು ವ್ಯವಸ್ಥೆ ಹೇಗಿರಬೇಕಂದ್ರೆ ಸರ್ಕಾರದ ಕೊಂಡಿ ಆಗಿರ್ತಕ್ಕಂಥ ವ್ಯವಸ್ಥೆಯೊಳಗೆ ನಿಮ್ಮ ವಹಿವಾಟ ಇರಲಿ ಅನ್ನುವಂಥ ಚಾಣಕ್ಯ ನ್ಯೂಸ್ ಕಳಕಳಿ. ಈಗೇನಾದರೂ ನೀವು ಫೇಲ್ಯೂರ್ ಆದರೆ ನೀವು 4 ಜನ ಶೇರ್ ಮಾಡ್ಕೋಬೇಕು. ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಯಾವುದೇ ಏನೋ ಮಾಡಬೇಕಂದ್ರೆ ಕೇಳ್ಕೋಬೇಕು. ಈ ರೀತಿ ನಿಮ್ಮ ದುಡ್ದ ಹಣ ಇವತ್ತಿನ ದಿವಸ ಸಾಕಷ್ಟು ವೀರಯೋಧ ಸೈನಿಕರು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ವ್ಯಾಪಾರಸ್ಥರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ತಮ್ಮ ಮಕ್ಕಳಿಗೆ ಮದುವೆ ಮಾಡಿಸ್ಕಾಗಲಿ, ಇನ್ನೊಂದು ಶಿಕ್ಷಣಕ್ಕಾಗಲಿ ಇವನು ನಂಬಿ ಹಣ ಮಾಡಿದ್ದಾರೆ, ಮೋಸಕ್ಕೊಳಗಾಗಿದ್ದಾರೆ. ಎಚ್ಚರಿಕೆ ಇರಲಿ ಸಾರ್ವಜನಿಕರೇ. ಒಟ್ಟಾರೆ ಹೇಳುವುದಾದರೆ ಬೆಳಗಾವಿಯಲ್ಲಿ ಇವತ್ತಿನ ದಿವಸ ವಂಚನಾ ಪ್ರಕರಣದಲ್ಲಿ ಶಿವಾನಂದ ನೀಲಣ್ಣವರನ್ನು
ಬಂಧನಗೊಳಪಟ್ಟಿದ್ದಾರೆ. ಈ ಕಾರಣ ಇಷ್ಟೇ 4,500 ಹಣದ ವಂಚನೆಯ ಪ್ರಕರಣ ಅಂತಂದರೆ ಸಾರ್ವಜನಿಕರ ಹಣವನ್ನು ಬೇನಾಮಿ ಹಣ ಅಂತಲ್ಲ, ಸಾರ್ವಜನಿಕರ ಸರ್ಕಾರದ ನಿಯಮ ಅನುಸಾರವಾಗಿ ಟರ್ಮ್ ಆ್ಯಂಡ್ ಕಂಡೀಷನಲ್ಲಿ ರಿಸರ್ವ್ ಬ್ಯಾಂಕ್ ಅಂಡರ್ನಲ್ಲಿ ಏನೋ ಬ್ಯಾಂಕ್ ಹೀಗೆ ಇರಬೇಕು, ಒಂದು ಫೈನಾನ್ಸ್ ಹೀಗೆ ಇರಬೇಕು, ಯಾವುದೇ ಹೂಡಿಕೆ ಅಂದರೆ ಹೀಗೆ ಇರಬೇಕು, ಠೇವಣಿ ಅಂದರೆ ಹೀಗೆ ಇರಬೇಕು, ಸಾಲದ ವ್ಯವಸ್ಥೆ ಹೀಗೆ ಇರಬೇಕು, ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಹೀಗೆ ಇರಬೇಕು, ಇವೆಲ್ಲವನ್ನು ಕಾನೂನನ್ನು ಗಾಳಿಗೆ ತೂರಿ ಶಿವಾನಂದ ನೀಲಣ್ಣವರು ಒಬ್ಬ ಅಹಂಕಾರದ ಪರಮಾವಧಿಯೊಳಗೆ ನಾನೇ ಒಬ್ಬ ಏನೋ ನಾರ್ತ್ ಕೊರಿಯಾ ಪ್ರೆಸಿಡೆಂಟ್ ನಂತರ ಇವತ್ತು ನ್ಯೂಸ್ ಐ ಆಮ್ ಕಿಂಗ್, ನಾನು ಏನು ಮಾಡೋಕ್ಕಾಗಲ್ಲ, ನಿಮ್ಗೆ ಏನಂತ ಅಹಂಕಾರದ ಪರಮಾವಧಿಯಲ್ಲಿ ಮೆರೆದು ಜನರಿಗೆ ವಂಚನೆ ಮಾಡೋದಲ್ಲಿ ಹೋಗುವಂಥ ವ್ಯಕ್ತಿಯನ್ನು ನಾನು ದಾನ ಧರ್ಮ ಮಾಡ್ತೀನಿ, ಮಕ್ಕಳಿಗೆ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂಥೇಳಿ ಇವತ್ತು ಸಂಕಷ್ಟಕ್ಕೆ ಒಳಗಾಗುವಂಥ ದೃಶ್ಯನ ನಾವು ನೀವೆಲ್ಲ ನೋಡ್ತಾ ಇದ್ದಾರೆ. ಒನ್ಸ್ ಅಗೇನ್ ಡಿಯರ್ ಫ್ರೆಂಡ್ಸ್, ಡಿಯರ್ ನನ್ನ ಅಭಿಮಾನಿಗಳಲ್ಲಿ, ಯಾವುದೇ ರೀತಿಯಿಂದ ಹೂಡಿಕೆ ಮಾಡಬೇಕಂದ್ರೆ ಸಾಧಕ ಬಾಧಕ 100 ಬಾರಿ ವಿಚಾರ ಮಾಡಿ ಹಣವನ್ನು ನಿಮ್ಮ ರಕ್ಷಣೆದೊಂದಿಗೆ ನಿಮ್ಮ ಹಣ ಸೆಕ್ಯೂರ್ ಆಗಿ ಇಟ್ಕೊಂಡು ಇವತ್ತು ನೀವು ನ್ಯಾಷನಲ್ ಬ್ಯಾಂಕಿನ ಮೇಲೆ ನಂಬಿಕೆ ಇಡಿ. ಯಾವುದೇ ನೀವು ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೇಲೆ ನಿಮಗೆ ನಂಬಿಕೆ ಇರಲಿ ಅನ್ನೋ ಪ್ರಿಯ ವೀಕ್ಷಕರೇ, ಜನಮಳ್ಳು ಜಾತಕ ಮಳ್ಳು ಅಂದ್ಕೊಂಡು ನಿಮ್ಮ ಹಣಕ್ಕೆ ನೀವು ರಕ್ಷಣೆ ಮಾಡಿಕೊಳ್ಳಿ. ಒಂದು ವೇಳೆ ಏನಾದರೂ ಆದರೆ ಈ ರೀತಿ ಕರ್ನಾಟಕ ರಾಜ್ಯಾದ್ಯಂತ ಬೇರೆ ಕಡೆ ಈ ರೀತಿ ಸ್ಕ್ಯಾಮ್ಗಳು ನಡೀತಾ ಇದ್ದಾವೆ. ತತ್ಕ್ಷಣ ಪೊಲೀಸ್ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ತೀವ್ರಗತಿಯಲ್ಲಿ ಎಲ್ಲ ಕಡೆಯನ್ನು ತನಿಖೆ ಮಾಡಿ ಇಂಥ ಒಂದು ವಂಚಕರನ್ನು ತತ್ಕ್ಷಣವಾಗಿ ಅರೆಸ್ಟ್ ಮಾಡಿ ಕಾನೂನಿಗೆ ಗೌರವಿಸಿ ಸಾರ್ವಜನಿಕರನ್ನು ರಕ್ಷಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೇರಗುಪ್ಪ. ನಮಸ್ಕಾರ. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.